ಮಂಗಳವಾರ ನಡೆದ ಚೇಂಬರ್ಸ್ ಚುನಾವಣೆಗೆ ಅತ್ಯಾಕರ್ಷಕ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮಧ್ಯಾಹ್ನದ ವೇಳೆಗೆ 718ರಲ್ಲಿ 210 ಮತಗಳು ಚಲಾವಣೆಯಾಗಿದ್ದವು. ಅಧ್ಯಕ್ಷ ಮನೋಜ್ ಕುಮಾರ್ ಮತ್ತಿಕೊಪ್ಪ ಮಾತನಾಡಿ, ಕಳೆದ ಹಲವು ವರ್ಷಗಳಲ್ಲಿ ಪ್ರಥಮ ಬಾರಿಗೆ ವಾಣಿಜ್ಯೋದ್ಯಮದ ಸಂಸ್ಥೆಗಳ ಚುನಾವಣೆ ಒಬ್ಬರೇ ಅಭ್ಯರ್ಥಿಯಿಂದ ಆಗಿದೆ. ಸದನದ 20 ಸದಸ್ಯರ ಪೈಕಿ 10 ಸದಸ್ಯರ ಅವಧಿ ಮುಗಿದಿದೆ ಎಂದರು. ನಾನು ಮನೋಜ್ ನಿಜ್ಲಿಂಗಪ್ಪ ಮತ್ತಿಕೊಪ್ಪ ಮೆಂಬರ್ ಅದನ್ನಿಲ್ಲೇ ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ. ಇವತ್ತಿನ ತಾರೀಕಿಗೆ ನಾವು ಟ್ರೇಡದಿಂದ ನಾವು 5 ಮಂದಿ ಕ್ಯಾಂಡಿಡೇಟ್ಸ್ ಇದ್ದು ಒಂದು ಇದರಿಂದ ಇತ್ತು. ನಾವೆಲ್ಲ ಅನ್ಅಪೋಸ್ ಎಲೆಕ್ಟ್ ಆಗಿದ್ದೇವೆ. ಈಗ ಬರೀ ಟ್ರೇಡ್ ಸೆಕ್ಟರ್ನಾಗ 3 ಮಂದಿ ಸಲುವಾಗಿ ಒಬ್ಬ ಎಕ್ಸ್ಟ್ರಾ ನಿಲ್ಲೋದ್ರಿಂದ ಅದು ಇಲೆಕ್ಷನ್ ಬಿದ್ದೈತಿ ಈಗ ನಮ್ಮ ಮ್ಯಾಗ. ಈಗ ನಾವೆಲ್ಲರೂ ಕೂಡ ಒಂದು ಬೆಳಗಾಂ ಡೆವಲಪ್ಮೆಂಟ್ ಪ್ಯಾನಲ್ ಅಂತ ಒಂದು 5 ವರ್ಷ ಹಿಂದೆ ಮಾಡಿದ್ದೈತಿ ಈ ಪ್ಯಾನಲ್. ಅದರ ಸಲುವಾಗಿ ಈಗ ನಾವೇನು 3 ವರ್ಷದಿಂದ ನಾವು ಈ ಕೆಲಸ ಕಾರ್ಯ ಮಾಡ್ಕೊತ ಬಂದೆವು. ಅದ್ರ ಬದಲು ನಮ್ಮ ಟ್ರೇಡ್ ಆಗಲಿ ಇಂಡಸ್ಟ್ರೀಸ್ ಆಗಲಿ ಮಂದಿ ಭಾಳ ಸಮಾಧಾನ ಅದಾರು ಮತ್ತು ನಾವು ಅವ್ರ ತೊಂದರೆಗಳಿಗೆ ಸ್ಪಂದಿಸ್ತಾ ಇದ್ದೀವಿ. ಆ ಲೆಕ್ಕಲೆ ನಮಗೆ ಟ್ರೇಡ್ ಸೆಕ್ಟರ್ನಾಗ ಫುಲ್ ಬೆಂಬಲ ಸಿಕ್ತು. ಈ ಇಂಡಸ್ಟ್ರಿ ಪರ್ಪಸ್ನಾಗೂ ಆ್ಯಕ್ಚುಲಿ ಇದು ಬಿನ್ ವಿರೋಧ ಆಗಬೇಕಾಗಿತ್ತು. ಇಲೆಕ್ಷನ್ ಆದರೂ ಏನೋ ಒಂದು ಪ್ರಸಂಗ ಮ್ಯಾಗ ಬಂದುಬಿಟ್ಟಿದ್ದೈತಿ. ಆದರೂ ನಮಗೆ ಅಗದಿ ಗ್ಯಾರಂಟಿ ಐತಿ. ನಮ್ಮ ಪ್ಯಾನಲ್ದಿಂದ ನಾವು 3 ಮಂದಿ ನಿಂದ್ರಿಸಿದೆವು. ರಾಜೇಶ್ ಮುಚ್ಚಂಡಿಕರ್, ಸಂದೀಪ್ ಪಾಗೇವಾಡಿ ಮತ್ತು ನಮ್ಮ ಉದಯ್ ಜೋಶಿ ಅಂತ. ಅವ್ರು 3 ಮಂದಿ ಅಗದಿ ಫುಲ್ ಬಹುಮತದಿಂದ ಹರೀಶ್ ಬರ್ತಾನೆ ಅಂತ ನಮ್ಮ ಪ್ಯಾನಲ್ದವ್ರು ನಮಗೆಲ್ಲ ಅಗದಿ ಆತ್ಮವಿಶ್ವಾಸ ಐತಿ. ಥ್ಯಾಂಕ್ ಯು. ನನ್ನ ಹೆಸರು ಮನೋಜ್ ನಿಜ್ಲಿಂಗಪ್ಪ ಮತ್ತಿಕೊಪ್ಪ. ಈ ಕುರಿತು ಮಾತನಾಡಿದ ಅಶೋಕ್ ಕೋಳಿ, ಈಗಿರುವ ಸಮಿತಿಯ ತರಾತುರಿಯಿಂದ ಈ ಚುನಾವಣೆ ನಡೆದಿದೆ. ನಾವು ಕೂಡ ಅವಿರೋಧವಾಗಿ ಚುನಾವಣೆ ನಡೆಯಬೇಕೆಂದು ಬಯಸಿದ್ದೇವೆ. ಆದರೆ अंतिमವಾಗಿ ಚುನಾವಣೆ ನಡೆಯಿತು. ನಾನು ಆಯ್ಕೆಯಾಗುವುದು ಖಚಿತ ಎಂದರು. तर या निवडणुकीसंदर्भात आपण अशोक कोळी यांच्याशी बातचीत करणार आहोत. ते या निवडणुकीसंदर्भात सविस्तर आपल्या चॅनलशी बातचीत करणार आहेत. मी अशोक कोळी, मी चेंबर ऑफ कॉमर्समध्ये 13 वर्ष आहे. 13 वर्ष कधी हे इलेक्शन झालं नव्हतं. एकासाठी यांनी इलेक्शन ठेवलं आहे. ह्या एका माणसासाठी एवढं नुकसान झालं. आज 400 लोक जमलं आहे. एक कॅन्डिडेटला हे करून कॉम्प्रोमाइज करून केलं असलं तर हे होतं. इथं जाती आणि ह्याच्याबद्दल चालू आहे इथं आणि ग्रुपिझम चालू आहे. त्या संदर्भात मी एकच अविरोध थांबलेला आहे, विरोध थांबलेला आहे. मला व्होट पडतं आहे का नाही माहीत नाही. तर बी मी इलेक्शनला त्यांनीच सांगितलं व्होट इलेक्शनला थांबा म्हणून. मी थांबलेलं एकटाच आहे. मी एकटाच प्रचार केला, सगळं केलं. मी येते म्हणून मला कॉन्फिडन्स आहे. थँक्यू. तर अशा प्रकारे अशोक कोळी साहेबांनी आपल्याशी संपर्क साधलेला आहे. आणखी ही निवडणूक होऊ नये यासाठी त्यांनी पूर्णपणे प्रयत्न केले होते. पण काही जे सदस्य होते ते त्यांच्या म्हणण्यानुसार जातीयवाद आणि या अनेक कारणामुळे ही निवडणूक लादली गेली आहे असं त्यांचं मत आहे. तर बघूयात, ही 5 वाजेपर्यंत निवडणुकीची मतदानाची प्रक्रिया सुरू असणार आहे. 6 वाजता या निवडणुकीचा निकाल लागेल. त्यावेळेला या निवडणुकीचे ಪಡ್ಸಾದ್ ಸಗಡಿಡೆ ಉಮಟ್ಲಲ್ಲಿ आपल्याला ದಿಸ್ತಿಲ್. ಈ ಕುರಿತು ಮಾತನಾಡಿದ ಉದ್ಯಮಿ ಹೇಮಂತ್ ಪೋರ್ವಾಲ್, ಈ ಚುನಾವಣೆಯಲ್ಲಿ ಕೋಳಿ ನೆಪ ಮಾಡಿದರೂ ನಮ್ಮ 3 ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಂಘಟನೆಯ ಹಿತದೃಷ್ಟಿಯಿಂದ ಈ ಚುನಾವಣೆಯನ್ನು ತಪ್ಪಿಸುವುದು ಅನಿವಾರ್ಯವಾಗುತ್ತದೆ ಎಂದರು. ನಮಸ್ಕಾರ. ನಾ ಹೇಮೇಂದ್ರ ಪೋರ್ವಾಲ್, ಮಾಜಿ ಅಧ್ಯಕ್ಷ ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಬೆಳಗಾವಿ ಚೇಂಬರ್ಗೆ 3 ವರ್ಷ ಬಿಟ್ಟು ಈಗ ವಾಪಸ್ ಇಲೆಕ್ಷನ್ ಬಂದಿದ್ದೈತಿ. 3 ಸೀಟ್ ಸಲಾಗ 4 ಮಂದಿ ಫಾರ್ಮ್ ತುಂಬ್ಯಾರು. ಅದರ ಸಲಾಗ ಎಲೆಕ್ಷನ್ ಆಗಿದ್ದೈತಿ. ಬೆಳಗಾಂ ಡೆವಲಪ್ಮೆಂಟ್ ಪ್ಯಾನಲ್ ಅವ್ರದ್ದು 3 ಕ್ಯಾಂಡಿಡೇಟ್ ಈ ವರ್ಷ ಅದಾವ್ರಿ. ಬೆಳಗಾಂ ಡೆವಲಪ್ಮೆಂಟ್ ಪ್ಯಾನಲ್ 5 ವರ್ಷ ಮೊದಲು ನಾವು ಮಾಡಿದ್ದು ಒಂದು ಪ್ಯಾನಲ್, ಚಲೋ ಪ್ಯಾನಲ್ ಬೆಳಗಾವಿಗೆ ಡೆವಲಪ್ ಆಗಕ್ಕೆ ಸಲಾಕ. ಮತ್ತು ಈ ಡೆವಲಪ್ಮೆಂಟ್ ಪ್ಯಾನಲ್ ಚಲೋ ಕೆಲಸ ಮಾಡಿದರೆ ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ದ ಹೆಸರು ಭಾಳ ಚಲೋ ಮಾಡ್ಯಾರು. ಇಂಡಸ್ಟ್ರಿದಲ್ಲಿ ಮತ್ತು ಟ್ರೇಡ್ದಲ್ಲಿ ಇಬ್ಬರ. ನಮಗೆ ಒಬ್ಬರು ಚಾಲೆಂಜ್ ಕೊಟ್ಟಿದ ಮೇಲೆ, ಒಬ್ಬರು ಫಾರ್ಮ್ ತುಂಬಿದ ಮೇಲೆ ನಮಗೆ ಇದು ಇಲೆಕ್ಷನ್ ಆಗಿದ್ದೈತಿ. ಬೆಳಗಾಂ ಪ್ಯಾನಲ್ದ ಡೆವಲಪ್ಮೆಂಟ್ ಪ್ಯಾನಲ್ದ 3 ಕ್ಯಾಂಡಿಡೇಟ್ ಉದಯ್ ಜೋಶಿ, ಸಂದೀಪ್ ಬಾಗೇವಾಡಿ ಮತ್ತು ರಾಜೇಶ್ ಮುಚ್ಚಂಡಿಕರ ಮ್ಯಾಕ್ಸಿಮಮ್ ವೋಟ್ದಿಂದ ವಿನ್ ಆಗಿ ಬರ್ತಾರೋ. ಇದು ನಮಗೆ ಎಲ್ಲರಿಗೆ ಗ್ಯಾರಂಟಿ ಐತಿ. ಪೂರ್ತಿ ಇಂಡಸ್ಟ್ರಿ ನಮಗೆ ಸಪೋರ್ಟ್ ಮಾಡಾಕತ್ತಾರು. ನನ್ನ ಹೆಸರು ಹೇಮೇಂದ್ರ ಪೋರ್ವಾಲ್, ಬೆಳಗಾಂ ಚೇಂಬರ್ ಮಾಜಿ ಅಧ್ಯಕ್ಷರು. ವ್ಯಾಪಾರ ಗುಂಪಿನಿಂದ ಸ್ವಪ್ನಿಲ್ ಶಾ, ಮನೋಜ್ ಕುಮಾರ್ ಮತ್ತಿಕೊಪ್ಪ, ರಮೇಶ್ ಲಡ್ಡತ್, ಪ್ರಶಾಂತ್ ಕಳ್ಳಿಮನಿ, ಸಂಜೀವ್ ಕಟ್ಟಿಶೆಟ್ಟಿ, ಸುಧೀರ್ ಚೌಗಲೆ अविरोधವಾಗಿ ಆಯ್ಕೆಯಾದರು. नमस्कार. आता आपण आहोत बेळगाव चेंबर्स अँड कॉमर्स अँड इंडस्ट्रियल च्या समोर. आज चेंबर्सची निवडणूक सुरू आहे
आणि या निवडणुकीला उत्स्फूर्त असा प्रतिसाद लाभतो आहे. आतापर्यंत बऱ्यापैकी मतदान झालेलं आहे. तर व्यापारी गटातून आतापर्यंत 6 जणांची अविरोध निवड झालेली आहे. तर औद्योगिक गटातून 3 जागांसाठी हे मतदान होत आहे. त्यामध्ये 1 जणांनी अपक्ष उमेदवारी अर्ज दाखल केल्यामुळे ही निवडणूक होत असताना खूप मोठ्या प्रमाणात इथं उद्योजक जमा झालेले आहेत आणि मतदान उत्स्फूर्तपणे करत आहेत. आणि आतापर्यंत चांगल्या प्रकारे मतदान झालेलं आहे. कोणत्याही प्रकारचा गोंधळ नाही आहे. आणि महत्त्वाचं म्हणजे इतक्या मोठ्या प्रमाणात पाऊस असतानासुद्धा उद्योजक मोठ्या प्रमाणात चेंबर ऑफ कॉमर्सच्या इमारतीबाहेर थांबून आहेत आणि ते मतदानाला उत्स्फूर्तपणे सहकार्य करत आहेत. ಕ್ಯಾಮರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ ಬೈಲ್ಕರ್, KMM ಕನ್ನಡ ಬೆಳಗಾವಿ.